ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವಗಿರಿಯನ್ನು ಕೇಳಿದ್ರು, ಒಂದು ಪ್ರಬಲವಾದಂತಹ ಖಾತೆಯನ್ನು ಕೇಳಿದ್ರು. ಹೀಗಾಗಿ ಅದು ಕೈ ತಪ್ಪಿ ಹೋಗಿರುವಂಥದ್ದು, ಬರೀ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಯಾಕೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕ ಭಾಗದ ಸಾಹುಕಾರ ಫ್ಯಾಮಿಲಿಯಲ್ಲಿ ಬರುವಂಥವರು, ಬಹಳ ಪ್ರಬಲ ನಾಯಕರು ಆ ಭಾಗದವರು. ಹೀಗಾಗಿ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ರು. ಅಂದ್ರೆ ಈ ಬಾರಿ ಏನು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೊರೆದು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ, ಆ ಒಂದು ಜಾಗಕ್ಕೆ ನಾನು ಹೋಗಿ ಕೂರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ರು. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು ಸತೀಶ್ ಜಾರಕಿಹೊಳಿ ಅವರು. ಅವರದ್ದೇ ಲೆಕ್ಕಾಚಾರದಲ್ಲಿ ಉತ್ತರ ಕರ್ನಾಟಕ ಭಾಗವನ್ನ ಇಲ್ಲಿ ಜೊತೆಗೆ ರಾಜಕಾರಣವನ್ನೇ ಅಲ್ಲಿ ಶಿಫ್ಟ್ ಮಾಡುವಂಥ ಎಲ್ಲ ಶಕ್ತಿ ಇರುವಂತಹ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತನಗೆ ಬೇಕೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಕೊನೆ ಘಳಿಗೆಯಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ಬಿಡ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವರಿಗೆ ಕೈ ತಪ್ಪು ಹೋಯಿತು. ಅವರು ಬರೀ ಡಿ ಕೆ ಶಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಈಗ ಆಯ್ಕೆಯಾಗಿರುವಂಥದ್ದು, ಸಚಿವರಾಗಿ ಕೆಲಸವನ್ನು ನಿಭಾಯಿಸ್ತಾ ಇರುವಂಥದ್ದು. ಹೀಗಾಗಿ ಅಂದರೆ ಕಾಂಗ್ರೆಸ್ನ ನಿಯಮದ ಪ್ರಕಾರ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ಲೆಕ್ಕಾಚಾರದ ಮಧ್ಯೆಯೇ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಒಂದು ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಅದು ಕೈ ತಪ್ಪಿ ಹೋಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ, ಬಿಜೆಪಿಯಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಸಹೋದರನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ, ಬರೀ ಸಚಿವ ಸ್ಥಾನ ಸಿಕ್ಕಿದೆ ಡಿ ಕೆ ಶಿ ಅವರ ಸಂಪುಟದಲ್ಲಿ. ಈ ವಿಚಾರವಾಗಿ ತಾವೇನು ಹೇಳ್ತೀರಾ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಕೇಳಿದಾಗ ಅವ್ರು ಹೇಳಿರುವಂಥದ್ದು, ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿ ಹೋಗಿರೋದು ಬಹಳ ಒಳ್ಳೆಯದೇ. ಯಾಕೆ ಅಂತ ಹೇಳಿದ್ರೆ ಮುಂದೆ ಅಂದರೆ 2028 ಚುನಾವಣೆ ಏನು ಬರುತ್ತಲ್ಲ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ, ಅದರಲ್ಲಿ ಕಡಾಖಂಡಿತವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದೇ ಇಲ್ಲ. ಹೀಗಾಗಿ ದೇವರು ಒಳ್ಳೇದೇ ಮಾಡಿದಾನೆ, ದೇವರು ಒಳ್ಳೆ ಕೆಲಸನೇ ಮಾಡ್ದ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗದೆ ಇರೋದೇ ಒಳ್ಳೇದಾಯಿತು, ಅವನೇನಾರು ಆಗ್ಬಿಟ್ಟಿದ್ದಿದ್ರೆ ನಮಗೆ ಕಷ್ಟ ಆಗ್ತಿತ್ತು ಅನ್ನುವಂಥ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿರುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅಣ್ಣ ತಮ್ಮಂದ್ರಾದ್ರೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಅವರಿಬ್ಬರ ಮಧ್ಯೆ ವೈರುಧ್ಯ ಇದೆ, ವೈರಿಗಳಾಗಿದ್ದಾರೆ. ಸ್ವಂತ ಸಹೋದರರಾಗಿದ್ರೂ ಕೂಡ ರಾಜಕೀಯದ ವಿಚಾರಕ್ಕೆ, ಈ ಸ್ಥಾನಮಾನಗಳ ವಿಚಾರಕ್ಕೆ, ರಾಜಕಾರಣದ ವಿಚಾರಕ್ಕೆ ಇಬ್ಬರೂ ಕೂಡ ಶತ್ರುಗಳಾಗಿಬಿಟ್ಟಿದ್ದಾರೆ. ಜೊತೆಗೆ ಇಬ್ಬರು ಕೂಡ ಬೇರೆ ಬೇರೆ ಪಕ್ಷದವರು. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ರು, ಬದಲಾದಂಥ ಸಂದರ್ಭದಲ್ಲಿ ಅವರು ಬಿಜೆಪಿ ಕಡೆಗೆ ಹೊರಟರು. ಅಂದರೆ ಏನು ಬಿಜೆಪಿ ಗವರ್ಮೆಂಟ್ ಬಂತಲ್ಲ, ಸಮ್ಮಿಶ್ರ ಸರ್ಕಾರದ ಪತನದ ನಂತರದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸಿ ಬಿಜೆಪಿ ಪಕ್ಷ ಏನು ಬಂತಲ್ಲ, ಆಗ ಇವರು ಯಡಿಯೂರಪ್ಪನವರ ಸಂದರ್ಭದಲ್ಲಿ ಇವರು ಸಚಿವರಾಗಿದ್ದರು. ಅದಾದ ನಂತರ ಏನೇನೆಲ್ಲ ಆಯಿತು, ಯಾರು ಇವರನ್ನ ಟಾರ್ಗೆಟ್ ಮಾಡಿದ್ರು, ಅವರು ಯಾರ ಹೆಸರನ್ನ ಹೇಳಿದ್ರು, ಡಿ ಕೆ ಶಿ ಅವರನ್ನ ತಂದ್ರು, ಆ ಹೆಸರನ್ನ ಮಧ್ಯದಲ್ಲಿ ಷಡ್ಯಂತ್ರ ಮಾಡಿದ್ರು, ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ನೋಡಿದ್ರು, ಇದೆಲ್ಲವೂ ಕೂಡ ಇದೆ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಪಾತ್ರನೂ ಇದೆ. ಹೀಗೆಲ್ಲ ಅವರಿಬ್ಬರ ಮಧ್ಯೆ ಒಂದು ರೀತಿಯಲ್ಲಿ ವೈರತ್ವ ಬೆಳೆದುಬಿಟ್ಟಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕಣ್ಣಿಟ್ಟು ಸಿಎಂ ಆಗಬೇಕು ಅಂತ ಕನಸು ಕಂಡಿದ್ದಂಥ ತಮ್ಮ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಥಾನ ತಪ್ಪಿದ್ದೇ ಒಳ್ಳೆಯದಾಯಿತು. ಯಾಕೆ 2028 ಅದು ಒಂದು ರೀತಿಯಲ್ಲಿ ಕರ್ನಾಟಕ ಗವರ್ನೆನ್ಸ್ ಹಿಸ್ಟ್ರಿ ನೋಡಿದ್ರು ಕೂಡ ಒಂದು ಬಾರಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಮತ್ತೊಂದು ಬಾರಿ ಬರಲ್ಲ ಅನ್ನುವಂಥದ್ರ ಒಂದು ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೋ, ಅಥವಾ ಕಾಂಗ್ರೆಸ್ ಪಕ್ಷ ಉತ್ತಮವಾದಂಥ ಆಡಳಿತವನ್ನು ಕೊಡಲಿಲ್ಲ, ಮತ್ತೊಮ್ಮೆ ಈ ಎಲ್ಲ ಬದಲಾದಂಥ ಸಂದರ್ಭದಲ್ಲಿ, ಯಾಕೆಂದರೆ ಸಿದ್ದರಾಮಯ್ಯನವ್ರು ನಿಲ್ಲಿಸಿದ್ರು, ಸಿದ್ದರಾಮಯ್ಯನವ್ರನ್ನ ಇಳಿಸಿರೋದಕ್ಕೆ ಸುಮ್ಮನೆ ಕೂತ್ಬಿಡ್ತಾರ ಸಿದ್ದರಾಮಯ್ಯನವರು, ಏನೇನೆಲ್ಲ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಲಭ ಇದೆಯಾ ಮುಂದಿನ 2 ವರ್ಷಕ್ಕೆ, ಅಷ್ಟು ಸುಲಭವಾಗಿ ಅವರು ಆಡಳಿತ ಮಾಡೋದಕ್ಕಾಗತ್ತಾ, ಅಧಿಕಾರ ನಡೆಸೋದಕ್ಕಾಗತ್ತಾ, ಏನೇನೆಲ್ಲ ಬೆಳವಣಿಗೆಗಳಾಗ್ಬೋದು, ಮಧ್ಯಂತರ ಚುನಾವಣೆನೂ ಬರ್ಬೋದು ಅಂತ ಬಿಜೆಪಿ ಹೇಳ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಬಹಳ ದಿನ ಇರೋದಿಲ್ವಾ, ಸರ್ಕಾರವನ್ನು ಉರುಳಿಸುವಂತ ಕೆಲಸವನ್ನು ಮಾಡ್ತಾರಾ, ಯಾರು ಮಾಡ್ತಾರೆ, ಸಿದ್ದರಾಮಯ್ಯನವರ ಬಣ ಮಾಡ್ತಾರಾ, ಸಿದ್ದರಾಮಯ್ಯನವರು ಕೂತ್ಕೊಂಡು ಏನಾರು ರಾಜಕಾರಣವನ್ನು ಮಾಡ್ತಾರಾ, ಗೊತ್ತಿಲ್ಲ. ಏನು ಬೇಕಾದರೂ ರಾಜಕಾರಣದಲ್ಲಿ ಬೆಳವಣಿಗೆ ಆಗ್ಬೋದು. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋದು. ಹೀಗಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಏನು, ಏನೇನೆಲ್ಲ ಅವರು ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ, 2 ವರ್ಷ ಸುಮ್ಮನಿದ್ಬಿಟ್ಟು ಆಮೇಲೆ ಸಿಎಂ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರಾಗಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ರ. ಈಗ ಆ ಅವಕಾಶ ಕೈ ತಪ್ಪಿ ಹೋಗಿರೋದು, ಬರೀ ಸಚಿವರಾಗಿದ್ದಾರೆ, ಸಚಿವರಾಗಿದ್ಕೊಂಡೆ ಬರೀ ಸುಮ್ಮನಿದ್ದು ಬಿಡ್ತಾರಾ, ಇಷ್ಟಕ್ಕೆ ಅವರು ಸ್ಯಾಟಿಸ್ಫೈಡ್ ಆಗಿರ್ತಾರಾ, ಬೇರೆ ಏನಾದರೂ ಪ್ಲಾನ್ಸ್ ಮಾಡಿ ರಾಜಕಾರಣವನ್ನು ಮಾಡ್ತಾರಾ?
ಒಟ್ಟಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಹೇಳಿರುವಂಥದ್ದು ಕೈ ತಪ್ಪಿದ್ದು ಒಳ್ಳೆಯದಾಯಿತು, ದೇವರು ಒಳ್ಳೇದು ಮಾಡಿದಾನೆ. ಯಾಕೆ 2028ರಲ್ಲಿ ನಾವು ಅಂದರೆ NDA ಮೈತ್ರಿಕೂಟ ಹೋಗುವಂಥದ್ದು ಚುನಾವಣೆಗೆ ಒಟ್ಟಾಗಿ BJP ಮತ್ತು JDS ಕಡಾಖಂಡಿತವಾಗಿ NDA ಸರ್ಕಾರವೇ ಕರ್ನಾಟಕದಲ್ಲಿ 2028ಕ್ಕೆ ಬರುತ್ತೆ ಅನ್ನುವಂಥ ಮಾತುಗಳನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.